ಬೀದರ್ನಲ್ಲಿ ಆಟೋ ಟಂಟಂ ವಾಹನಗಳ ದರ್ಬಾರ್ ಜೋರಾಗಿದೆ. ಪ್ರಯಾಣಿಕರನ್ನ ಕುರಿಗಳಂತೆ ತುಂಬಿಕೊಂಡು ಹೋಗ್ತಾ ಇದ್ದಾವೆ ಖಾಸಗಿ ವಾಹನಗಳು. ಬೀದರ್ನ ಜನವಾಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ. ನಿತ್ಯ ನಗರದಲ್ಲಿ ಓಡಾಡ್ತಾ ಇದ್ದಂತಹ ಆಟೋಗಳು ಇವತ್ತು ಹಳ್ಳಿಯತ್ತ ಪ್ರಯಾಣ ಬೆಳೆಸಿದ್ದಾವೆ. ಹಾಗಾಗಿ ಆಟೋಗಳಲ್ಲಂತೂ ಕಾಲಿಡುವುದಕ್ಕೆ ಸ್ಥಳವಿಲ್ಲ ಅಂತಹ ಪರಿಸ್ಥಿತಿ. ಖಾಸಗಿ ವಾಹನಗಳು ಕೂಡ ಫುಲ್ ರಶ್ ಆಗಿದ್ದಾವೆ. ಸಾರಿಗೆ ನೌಕರರ ಬಿಸಿ ನಿಜಕ್ಕೂ ಪ್ರಯಾಣಿಕರಿಗೆ ಭಾರಿ ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ನಾವು ಜನವಾಡ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ನೋಡಬಹುದು ನೀವು ಸಾಕಷ್ಟು ಅಂದ್ರೆ ಈಗಾಗಲೇ ಪ್ರಯಾಣಿಕರ ದಿನ ಬೆಳಗಾದ್ರೆ ಹಳ್ಳಿಗೆ ಹೋಗ್ತಾರೆ, ಗ್ರಾಮೀಣ ಭಾಗಕ್ಕೆ ಹೋಗ್ತಾರೆ. ಆ ಪ್ರಯಾಣಿಕರೇನಂದ್ರೆ ಆಟೋಗಳಲ್ಲಿ ಕ್ಲೂಸರ್ಗಳಲ್ಲಿ ಹೋಗಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಏನ್ ಬಸ್ ಇಲ್ಲ, ಹೀಗಾಗಿ ಆ ಪ್ರಯಾಣಿಕರ ಪರದಾಟ ಹೆಚ್ಚಾಗ್ಯದ ಅಂತ ಹೇಳ್ಬೋದು. ಸುಮಾರು 4 ರಿಂದ 5 ಜನ ಕೂಡಂತ ಆಟೋದಲ್ಲಿ 10 ರಿಂದ 15 ಜನ ಏನದ ಅಂದ್ರೆ ಕುಂತು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾರಣ ಏನ್ ಈಗಾಗಲೇ ಬಸ್ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಏನದಂದ್ರೆ ಆ ಪ್ರಯಾಣಿಕರ ಪರದಾಟ ಹೆಚ್ಚಾಗ್ಯದ. ನೋಡಬಹುದು ನೀವು ದೃಶ್ಯದಲ್ಲಿ ಏನದಂದ್ರೆ ಟೋಟಲಿ ಬಸ್ ಇಲ್ಲ. ಹೀಗಾಗಿ ಜನ ಏನದ ಅಂದ್ರೆ ನಾವು ನಮ್ಮ ಊರಿಗೆ ಹ್ಯಾಂಗ್ ಹೋಗ್ಬೇಕು, ನಮ್ದು ಏನು ಡ್ಯೂಟಿ ಇರ್ತಾವ, ಕೆಲಸ ಇರ್ತಾವ, ಅದಕ್ಕೆ ನಾವು ಹ್ಯಾಂಗ್ ಹೋಗ್ಬೇಕು ಅಂತ ಹೇಳಿ ಏನದಂದ್ರೆ ಪರದಾಟ ಹೆಚ್ಚಾಗ್ಯದ ಅಂತ ಹೇಳ್ಬೋದು. ಇಲ್ಲಿ ಪ್ರಯಾಣಿಕರು ಯಾವ ಊರಿಗೆ ಹೋಗ್ತಾ ಇದ್ರ ಕೋರೆ? ಯಾವ ಊರಿಗೆ? ಜನವಾಡ. ಬಸ್ ಇಲ್ಲ? ಇಲ್ಲ ಸರ್. ನಡೆದ್ರಿ? ಹಾ ಸರ್. ಯಾವ ನಡೆದ್ರಿ? ಜನವಾಡ ಸರ್, ಕೆವಿಕೆ. ನೋಡಬಹುದು ನೀವು ದೃಶ್ಯದಲ್ಲಿ ನಾವು ಜನವಾಡ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ಏನದಂದ್ರೆ ಹಳ್ಳಿ ಅಂದ್ರೆ ಸಿಟಿಯಲ್ಲಿ ಓಡಾಡಂತ ಆಟೋಗಳು ಇವತ್ತು ಹಳ್ಳಿಗಳಲ್ಲಿ ಓಡಾಡಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗದ ಅಂತ ಹೇಳ್ಬೋದು. ಇಲ್ಲೊಂದು ಆಟೋ ಇದೆ, ನೇರವಾಗಿ ನಾವು ಅವರನ್ನೇ ಮಾತಾಡ್ಸೋಣ. ಎಲ್ಲಿ ಹೋಗ್ತಾ ಇದ್ರಿ? ಜಮ್ಗಿ. ಟೋಟಲಿ ಸಿಟಿಯಲ್ಲಿ ಓಡಾಡಿದ್ರಿ ಆಟೋಗಳು, ಇವತ್ತು ಹಳ್ಳಿ ಹೋಗುವಂತ ಪರಿಸ್ಥಿತಿ ಯಾಕೆ ಸರ್? ಸಿಟಿಯಲ್ಲಿ ನಡೀತಲ್ಲ, ಫ್ರೀಯಾಗಿ ನಡೆದ. ಇವತ್ತು ನಾವು ಚಾನ್ಸ್ ಸಿಕ್ಕ ಜಮ್ಗಿ ನಡೆದೇವ್ರಿ ಸರ್. ಹೌದು ಸರ್, ಬಸ್ ಬಂದವ ಸರ್. ಇವತ್ತು ಏನ್ ಮಾಡ್ರಿ, ಸಿಟಿದಾಗ ಹೊಡೆದು ಸಾಕಾಯ್ತು. ಮತ್ ಫ್ರೀಯಾಗಿ ಹೆಣ್ಮಕ್ಳು ಎಲ್ಲ ಕೊಡ್ತಲ್ಲ, ಇವತ್ತು ಬಸ್ ಇಲ್ಲ ಅಂತ ಹೇಳಿ ಜಮೀನು ನಡೆದೇವ್ರಿ. ಸೊ ಇದು ಒಂದು ಆಟೋ ಚಾಲಕರ ಮಾತಂತ ಹೇಳ್ಬೋದು. ಯಾವ್ರಿಗೆ ಹೋಗ್ತಾ ಇದ್ರಿ? ಜಮ್ಗಿ. ಬಸ್ ಇಲ್ರಿ? ಹಾ, ಇಲ್ಲ. ಆಟೋದ ಹೋಗ್ತಾ ಇದ್ರಿ. ಯಾವ್ರಿಗೆ ಹೋಗ್ತಾ ಇದ್ರ ಅವರೇ? ಜಮ್ಗಿ. ಫುಲ್ ಕುಂತಿರಲ್ಲ ಮತ್ತೆ? ಏನ್ ಮಾಡ್ರಿ, ಬಸ್ ಇಲ್ದೆ ಮತ್ತೆ ಜಮ್ಗಿಗೆ ಹೋಗ್ಬೇಕಲ್ಲ, ಹೆಂಗಾರ ಮಾಡಿ ಹೋಗ್ಬೇಕಲ್ಲ. ಫ್ರೀ ಬಸ್ ಇತ್ತಲ್ಲ, ಫ್ರೀ ಬಸ್ ಈಗ ಇಲ್ದೆ ಎದಕ್ ಹೋಗಾರಿ? ಈಗ ಇಲ್ದೆ ಇಲ್ಲಲ್ಲಪ್ಪ. ಹಾ, ಇವತ್ತಿಲ್ಲ, ಅದಕ್ಕೆ ನಡೆದೇವ್. ಪ್ರಯಾಣಿಕರ ಮಾತಂತ ಹೇಳ್ಬೋದು. ನೋಡಬಹುದು ನೀವು ಉಚಿತ ಬಸ್, ಶಕ್ತಿ ಯೋಜನೆ ಬಸ್ ಇವತ್ತು ಇಲ್ಲಿ ಕಡಿಂದು ನಾವೇನದಂದ್ರೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು ನೀವು ಈ ರೀತಿ ಸಾಕಷ್ಟು ಜನ ಆಟೋ ಕ್ಲೂಸರ್ಗಳಲ್ಲಿ ಹೋಗಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಪ್ರತಿಯೊಬ್ಬರು ಬಸ್ ಇಲ್ಲಿ ಕಡಿಂದು ಪರದಾಟ ಪ್ರಯಾಣಿಕರು ಹೆಚ್ಚಾಗ್ಯದ ಅಂತ ಹೇಳ್ಬಹುದು. ಒಂದೊಂದು ತಾಸು ದಿಢೀರ್ ತಾಸು ಕಾದು ಹೋಗಂತ. ಎಲ್ಲಿ ಹೋಗ್ತಾ ಇದ್ರಿ? ವಡಗಾಂವ್ರಿ. ಇಲ್ರಿ, ಬಸ್ ಇಲ್ಲ. ಎಷ್ಟು ಲೇಟ್ ಆಯ್ತು ಕಾಯ್ತಾ ಇದ್ರಿ ಬಸ್ಸಿಗೆ? ಏಟ್ ತಡ ಆಯ್ತು? 1-2 ತಾಸು ಆಯ್ತು. 2 ತಾಸು ರೀ. ಬಸ್ ಇಲ್ಲಿ ಕಡಿಂದ ಕ್ಲೂಸರ್ ಹೋಗ್ತಾ ಇದ್ರಿ? ಹಾ ರೀ. ವಡಗಾಂವ್ ಸರ್. ಈಗ 1 ತಾಸು ಆಯ್ತು ಸರ್. ಒಂದು ಪ್ರಯಾಣಿಕರ ಮಾತಂತ ಹೇಳ್ಬೋದು. 1 ತಾಸು 2 ತಾಸು ಕಾದರೂ ಕೂಡ ಬಸ್ ಬರ್ತಾ ಇಲ್ಲ. ಹೀಗಾಗಿ ನಾವು ಖಾಸಗಿ ವಾಹನ ಮೊರೆ ಏನದಂದ್ರೆ ನಮ್ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಹೀಗಾಗಿ ನೋಡಬಹುದು ನೀವೇ ನೋಡಿದ್ರಿ, ಆಟೋಗಳಲ್ಲಿ ಬಸ್ಗಳಲ್ಲಿ ಫುಲ್ ರಶ್ ಆಗಿರೋದು, ಕೂಡ್ಲ ಜಾಗ ಇಲ್ಲ, ಕುರಿಗಳಂತೆ ಜನ ಹೋಗಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ಮತ್ತು ಸರ್ಕಾರ ಮಧ್ಯೆ ಏನ್ ಸಂಘರ್ಷ, ಪ್ರೊಟೆಸ್ಟ್ ನಡೀತಾ ಇದೆ. ಅದರ ಬಿಸಿ ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ನ ಪ್ರಯಾಣಿಕರಿಗೆ ಭಾರಿ ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಆಟೋ ಟಂಟಂ ವಾಹನಗಳ ದರ್ಬಾರ್ ಜೋರಾಗಿದೆ. ಪ್ರಯಾಣಿಕರನ್ನ ಕುರಿಗಳಂತೆ ತುಂಬಿಕೊಂಡು ಹೋಗ್ತಾ ಇದ್ದಾವೆ ಖಾಸಗಿ ವಾಹನಗಳು. ಬೀದರ್ನ ಜನವಾಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ. ನಿತ್ಯ ನಗರದಲ್ಲಿ ಓಡಾಡ್ತಾ ಇದ್ದಂತಹ ಆಟೋಗಳು ಇವತ್ತು ಹಳ್ಳಿಯತ್ತ ಪ್ರಯಾಣ ಬೆಳೆಸಿದ್ದಾವೆ. ಹಾಗಾಗಿ ಆಟೋಗಳಲ್ಲಂತೂ ಕಾಲಿಡುವುದಕ್ಕೆ ಸ್ಥಳವಿಲ್ಲ ಅಂತಹ ಪರಿಸ್ಥಿತಿ. ಖಾಸಗಿ ವಾಹನಗಳು ಕೂಡ ಫುಲ್ ರಶ್ ಆಗಿದ್ದಾವೆ. ಸಾರಿಗೆ ನೌಕರರ ಬಿಸಿ ನಿಜಕ್ಕೂ ಪ್ರಯಾಣಿಕರಿಗೆ ಭಾರಿ ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ನಾವು ಜನವಾಡ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ನೋಡಬಹುದು ನೀವು ಸಾಕಷ್ಟು ಅಂದ್ರೆ ಈಗಾಗಲೇ ಪ್ರಯಾಣಿಕರ ದಿನ ಬೆಳಗಾದ್ರೆ ಹಳ್ಳಿಗೆ ಹೋಗ್ತಾರೆ, ಗ್ರಾಮೀಣ ಭಾಗಕ್ಕೆ ಹೋಗ್ತಾರೆ. ಆ ಪ್ರಯಾಣಿಕರೇನದಂದ್ರೆ ಆಟೋಗಳಲ್ಲಿ ಕ್ಲೂಸರ್ಗಳಲ್ಲಿ ಹೋಗಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಏನ್ ಬಸ್ ಇಲ್ಲ, ಹೀಗಾಗಿ ಆ ಪ್ರಯಾಣಿಕರ ಪರದಾಟ ಹೆಚ್ಚಾಗ್ಯದ ಅಂತ ಹೇಳ್ಬೋದು. ಸುಮಾರು 4 ರಿಂದ 5 ಜನ ಕೂಡಂತ ಆಟೋದಲ್ಲಿ 10 ರಿಂದ 15 ಜನ ಏನದ ಅಂದ್ರೆ ಕುಂತು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾರಣ ಏನ್ ಈಗಾಗಲೇ ಬಸ್ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಏನದಂದ್ರೆ ಆ ಪ್ರಯಾಣಿಕರ ಪರದಾಟ ಹೆಚ್ಚಾಗ್ಯದ. ನೋಡಬಹುದು ನೀವು ದೃಶ್ಯದಲ್ಲಿ ಏನದಂದ್ರೆ ಟೋಟಲಿ ಬಸ್ ಇಲ್ಲ. ಹೀಗಾಗಿ ಜನ ಏನದಂದ್ರೆ ನಾವು ನಮ್ಮ ಊರಿಗೆ ಹ್ಯಾಂಗ್ ಹೋಗ್ಬೇಕು, ನಮ್ದು ಏನು ಡ್ಯೂಟಿ ಇರ್ತಾವ, ಕೆಲಸ ಇರ್ತಾವ, ಅದಕ್ಕೆ ನಾವು ಹ್ಯಾಂಗ್ ಹೋಗ್ಬೇಕು ಅಂತ ಹೇಳಿ ಏನದಂದ್ರೆ ಪರದಾಟ ಹೆಚ್ಚಾಗ್ಯದ ಅಂತ ಹೇಳ್ಬೋದು. ಇಲ್ಲಿ ಪ್ರಯಾಣಿಕರು ಯಾವ ಊರಿಗೆ ಹೋಗ್ತಾ ಇದ್ರ ಕೋರೆ?
ಯಾವ ಊರಿಗೆ? ಚಂದವಾಡ. ಜನವಾಡ ಏನ್ರಿ? ಬಸ್ ಇಲ್ಲ? ಇಲ್ಲ ಸರ್. ಆಟೋದ ನಡೆದ್ರಿ? ಹಾ ಸರ್. ಯಾವ ನಡೆದ್ರಿ? ಜನವಾಡ ಸರ್, ಕೆವಿಕೆ. ನೋಡ್ಬೋದು ನೀವು ದೃಶ್ಯದಲ್ಲಿ ನಾವು ಜನವಾಡ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ಏನದಂದ್ರೆ ಹಳ್ಳಿ ಅಂದ್ರೆ ಸಿಟಿಯಲ್ಲಿ ಓಡಾಡಂತ ಆಟೋಗಳು ಇವತ್ತು ಹಳ್ಳಿಗಳಲ್ಲಿ ಓಡಾಡಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗದ ಅಂತ ಹೇಳ್ಬೋದು. ಇಲ್ಲೊಂದು ಆಟೋ ಇದೆ, ನೇರವಾಗಿ ನಾವು ಅವರನ್ನೇ ಮಾತಾಡ್ಸೋಣ. ಎಲ್ಲಿ ಹೋಗ್ತಾ ಇದ್ರಿ? ಜಮ್ಗಿ. ಟೋಟಲಿ ಸಿಟಿಯಲ್ಲಿ ಓಡಾಡಿದ್ರಿ ಆಟೋಗಳು, ಇವತ್ತು ಹಳ್ಳಿ ಹೋಗುವಂತ ಪರಿಸ್ಥಿತಿ ಯಾಕೆ ಸರ್? ಸಿಟಿಯಲ್ಲಿ ನಡೀತಲ್ಲ, ಫ್ರೀಯಾಗಿ ನಡೆದ ಇವತ್ತು ನಾವು ಚಾನ್ಸ್ ಸಿಕ್ಕ ಜಮೀನ್ ನಡೆದೇವ್ರಿ ಸರ್. ಹೌದು ಸರ್, ಬಸ್ ಬಂದವ ಸರ್. ಇವತ್ತು ಏನ್ ಮಾಡ್ರಿ, ಸಿಟಿದಾಗ ಹೊಡೆದು ಸಾಕಾಯ್ತು. ಮತ್ ಫ್ರೀಯಾಗಿ ಹೆಣ್ಮಕ್ಳು ಎಲ್ಲ ಕೊಡ್ತಲ್ಲ, ಇವತ್ತು ಬಸ್ ಇಲ್ಲ ಅಂತೇಳಿ ಜಮೀನ್ ನಡೆದೇವ್ರಿ. ಸೊ ಇದು ಒಂದು ಆಟೋ ಚಾಲಕರ ಮಾತಂತ ಹೇಳ್ಬೋದು. ಯಾವ್ರಿ ಹೋಗ್ತಾ ಇದ್ರಿ? ಜಮ್ಗಿ. ಬಸ್ ಇಲ್ರಿ? ಹಾ, ಇಲ್ಲ. ಆಟೋದ ಹೋಗ್ತಾ ಇದ್ರಿ. ಯಾವ್ರಿ ಹೋಗ್ತಾ ಇದ್ರಿ ಅವರೇ? ಜಮ್ಗಿ. ಜಮ್ಗಿ ಹಾ ಕುಂತಿರಲ್ಲ ಮತ್ತೆ ಏನ್ ಮಾಡಾರಿ, ಬಸ್ ಇಲ್ದೆ ಮತ್ತೆ ಜಮ್ಗಿಗೆ ಹೋಗ್ಬೇಕಲ್ಲ, ಹೆಂಗಾರ ಮಾಡಿ ಹೋಗ್ಬೇಕಲ್ಲ. ಫ್ರೀ ಬಸ್ ಇತ್ತಲ್ಲ, ಫ್ರೀ ಬಸ್ ಈಗ ಇಲ್ದೆ ಎದಕ್ ಹೋಗಾರಿ? ಈಗ ಇಲ್ದೆ ಇಲ್ಲಲ್ಲಪ್ಪ. ಹಾ, ಇವತ್ತಿಲ್ಲ, ಅದಕ್ಕೆ ನಡೆದೇವ್. ಪ್ರಯಾಣಿಕರ ಮಾತಂತ ಹೇಳ್ಬೋದು. ನೋಡ್ಬೋದು ನೀವು, ಉಚಿತ ಬಸ್ ಶಕ್ತಿ ಯೋಜನೆ ಬಸ್ ಇವತ್ತು ಇಲ್ಲಿ ಕಡಿಂದು ನಾವೇನದಂದ್ರ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಈ ರೀತಿ ಸಾಕಷ್ಟು ಜನ ಆಟೋ ಕ್ಲೂಸರ್ಗಳಲ್ಲಿ ಹೋಗಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಪ್ರತಿಯೊಬ್ಬರು ಬಸ್ ಇಲ್ಲಿ ಕಡಿಂದು ಪರದಾಟ ಪ್ರಯಾಣಿಕರು ಹೆಚ್ಚಾಗ್ಯದ ಅಂತ ಹೇಳ್ಬೋದು. ಒಂದೊಂದು ತಾಸು ದಿಢೀರ್ ತಾಸು ಕಾದು ಹೋಗಂತ. ಎಲ್ಲಿ ಹೋಗ್ತಾ ಇದ್ರಿ? ವಡಗಾಂವ್ರಿ. ಇಲ್ರಿ, ಬಸ್ ಇಲ್ಲ. ಎಷ್ಟು ಲೇಟ್ ಆಯ್ತು ಕಾಯ್ತಾ ಇದ್ರಿ ಬಸ್ಸಿಗೆ? ಏಟ್ ತಡ ಆಯ್ತು? 1-2 ತಾಸ ಆಯ್ತು. 2 ತಾಸು ರೀ. ಬಸ್ ಎಲ್ಲಿ ಕಡಿಂದ ಕ್ಲೂಸರ್ ಹೋಗ್ತಾ ಇದ್ರಿ? ಹಾ ರೀ. ವಡಗಾವ್ ಸರ್. ಈಗ 1 ತಾಸ ಆಯ್ತು ಸರ್. ಒಂದು ಪ್ರಯಾಣಿಕರ ಮಾತಂತ ಹೇಳ್ಬೋದು. 1 ತಾಸು 2 ತಾಸು ಕಾದರೂ ಕೂಡ ಬಸ್ ಬರ್ತಾ ಇಲ್ಲ. ಹೀಗಾಗಿ ನಾವು ಖಾಸಗಿ ವಾಹನ ಮೊರೆ ಏನದಂದ್ರ ನಮ್ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಹೀಗಾಗಿ ನೋಡ್ಬೋದು ನೀವೇ ನೋಡಿದ್ರಿ, ಆಟೋಗಳಲ್ಲಿ ಬಸ್ಗಳಲ್ಲಿ ಫುಲ್ ರಶ್ ಆಗಿರೋದು, ಕೂಡ್ಲ ಜಾಗ ಇಲ್ಲ. ಕುರಿಗಳಂತೆ ಜನ ಹೋಗಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ಮತ್ತು ಸರ್ಕಾರ ಮಧ್ಯೆ ಏನ್ ಸಂಘರ್ಷ, ಪ್ರೊಟೆಸ್ಟ್ ನಡೀತಾ ಇದೆ. ಅದರ ಬಿಸಿ ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ನ ಪ್ರಯಾಣಿಕರಿಗೆ ಭಾರಿ ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಆಟೋ ಟಮ್ಟಮ್ ವಾಹನಗಳ ದರ್ಬಾರ್ ಜೋರಾಗಿದೆ. ಪ್ರಯಾಣಿಕರನ್ನ ಕುರಿಗಳಂತೆ ತುಂಬಿಕೊಂಡು ಹೋಗ್ತಾ ಇದ್ದಾವೆ ಖಾಸಗಿ ವಾಹನಗಳು. ಬೀದರ್ನ ಜನವಾಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ. ನಿತ್ಯ ನಗರದಲ್ಲಿ ಓಡಾಡ್ತಾ ಇದ್ದಂತಹ ಆಟೋಗಳು ಇವತ್ತು ಹಳ್ಳಿಯತ್ತ ಪ್ರಯಾಣ ಬೆಳೆಸಿದ್ದಾವೆ. ಹಾಗಾಗಿ ಆಟೋಗಳಲ್ಲಂತೂ ಕಾಲಿಡೋದಕ್ಕೆ ಸ್ಥಳವಿಲ್ಲ ಅಂತಹ ಪರಿಸ್ಥಿತಿ. ಖಾಸಗಿ ವಾಹನಗಳು ಕೂಡ ಫುಲ್ ರಶ್ ಆಗಿದ್ದಾವೆ. ಸಾರಿಗೆ ನೌಕರರ ಬಿಸಿ ನಿಜಕ್ಕೂ ಪ್ರಯಾಣಿಕರಿಗೆ ಭಾರಿ ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ನಾವು ಜನವಾಡ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ನೋಡ್ಬೋದು ನೀವು, ಸಾಕಷ್ಟು ಅಂದ್ರೆ ಈಗಾಗಲೇ ಪ್ರಯಾಣಿಕರ ದಿನ ಬೆಳಗಾದ್ರೆ ಹಳ್ಳಿಗೆ ಹೋಗ್ತಾರೆ, ಗ್ರಾಮೀಣ ಭಾಗಕ್ಕೆ ಹೋಗ್ತಾರೆ. ಆ ಪ್ರಯಾಣಿಕರೇನದಂದ್ರೆ ಆಟೋಗಳಲ್ಲಿ ಕ್ಲೂಸರ್ಗಳಲ್ಲಿ ಹೋಗಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಏನ್ ಬಸ್ ಇಲ್ಲ, ಹೀಗಾಗಿ ಆ ಪ್ರಯಾಣಿಕರ ಪರದಾಟ ಹೆಚ್ಚಾಗದ ಅಂತ ಹೇಳ್ಬೋದು. ಸುಮಾರು 4 ರಿಂದ 5 ಜನ ಕೂಡಂತ ಆಟೋದಲ್ಲಿ 10 ರಿಂದ 15 ಜನ ಏನದಂದ್ರೆ ಕುಂತು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾರಣ ಏನ್ ಈಗಾಗಲೇ ಬಸ್ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಏನದಂದ್ರೆ ಆ ಪ್ರಯಾಣಿಕರ ಪರದಾಟ ಹೆಚ್ಚಾಗ್ಯದ. ನೋಡ್ಬೋದು ನೀವು ದೃಶ್ಯದಲ್ಲಿ, ಏನದಂದ್ರೆ ಟೋಟಲಿ ಬಸ್ ಇಲ್ಲ. ಹೀಗಾಗಿ ಜನ ಏನದಂದ್ರೆ ನಾವು ನಮ್ಮ ಊರಿಗೆ ಹ್ಯಾಂಗ್ ಹೋಗ್ಬೇಕು, ನಮ್ದು ಏನು ಡ್ಯೂಟಿ ಇರ್ತಾವ, ಕೆಲಸ ಇರ್ತಾವ, ಅದಕ್ಕೆ ನಾವು ಹ್ಯಾಂಗ್ ಹೋಗ್ಬೇಕು ಅಂತ ಹೇಳಿ ಏನದಂದ್ರೆ ಪರದಾಟ ಹೆಚ್ಚಾಗ್ಯದ ಅಂತ ಹೇಳ್ಬೋದು. ಇಲ್ಲಿ ಪ್ರಯಾಣಿಕರು ಯಾವ ಊರಿಗೆ ಹೋಗ್ತಾ ಇದ್ರ ಕೋರೆ? ಯಾವ ಊರಿಗೆ? ಚಂದವಾಡ. ಬಸ್ ಇಲ್ಲ? ಇಲ್ಲ ಸರ್. ಆಟೋದ ನಡೆದ್ರಿ? ಹಾ ಸರ್. ಯಾವ ನಡೆದ್ರಿ? ಜನವಾಡ ಸರ್, ಕೆವಿಕೆ. ನೋಡ್ಬೋದು ನೀವು ದೃಶ್ಯದಲ್ಲಿ, ನಾವು ಜನವಾಡ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ಏನದಂದ್ರೆ ಹಳ್ಳಿ ಅಂದ್ರೆ ಸಿಟಿಯಲ್ಲಿ ಓಡಾಡಂತ ಆಟೋಗಳು ಇವತ್ತು ಹಳ್ಳಿಗಳಲ್ಲಿ ಓಡಾಡಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗದ ಅಂತ ಹೇಳ್ಬೋದು. ಇಲ್ಲೊಂದು ಆಟೋ ಇದೆ, ನೇರವಾಗಿ ನಾವು ಅವರನ್ನೇ ಮಾತಾಡ್ಸೋಣ. ಎಲ್ಲಿ ಹೋಗ್ತಾ ಇದ್ರಿ? ಜಮ್ಗಿ. ಟೋಟಲಿ ಸಿಟಿಯಲ್ಲಿ ಓಡಾಡಿದ್ರಿ ಆಟೋಗಳು, ಇವತ್ತು ಹಳ್ಳಿ ಹೋಗುವಂತ ಪರಿಸ್ಥಿತಿ ಯಾಕೆ ಸರ್? ಸಿಟಿಯಲ್ಲಿ ನಡೀತಲ್ಲ, ಫ್ರೀಯಾಗಿ ನಡೆದ ಇವತ್ತು ನಾವು ಚಾನ್ಸ್ ಸಿಕ್ಕ ಜಮೀನ್ ನಡೆದೇವ್ರಿ ಸರ್. ಹೌದು ಸರ್, ಬಸ್ ಬಂದವ ಸರ್. ಇವತ್ತು ಏನ್ ಮಾಡ್ರಿ, ಸಿಟಿದಾಗ ಹೊಡೆದು ಸಾಕಾಯ್ತು. ಮತ್ ಫ್ರೀಯಾಗಿ ಹೆಣ್ಮಕ್ಳು ಎಲ್ಲ ಕೊಡ್ತಲ್ಲ, ಇವತ್ತು ಬಸ್ ಇಲ್ಲ ಅಂತೇಳಿ ಜಮೀನ್ ನಡೆದೇವ್ರಿ. ಸೊ ಇದು ಒಂದು ಆಟೋ ಚಾಲಕರ ಮಾತಂತ ಹೇಳ್ಬೋದು. ಯಾವ್ರಿಗೆ ಹೋಗ್ತಾ ಇದ್ರಿ? ಜಮ್ಗಿ.